ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಇನ್ನೊಂದು ತುಂಬ ಸುಮಧುರವಾದ ಭಾವಗೀತೆ, ವಿರಹ ಗೀತೆ ಅಂತಲೇ ಹೇಳ್ತೀನಿ. ಅದು ನಮ್ಮ ಯಜಮಾನ್ರ ಬಾಯಲ್ಲಿ ನೀವು ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ 10 to 15 ಡೇಸಿಂದ ನಾನು ಅವ್ರ ಜೊತೆಲಿ ಮಾತಾಡ್ತಾ ಇರಲಿಲ್ಲ. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಮುನ್ಸ್ಕೊಂಡ್ಬಿಟ್ಟಿದ್ದೆ. ಬಟ್ ಈ ಸಾಂಗ್ ಕೇಳಿದ ತಕ್ಷಣ ನಾನು ನಿಜವಾಗಿಯೂ ತುಂಬಾ ಅಳು ಬಂದುಬಿಡ್ತು. ಇಟ್ ವಾಸ್ ಸೋ ಸೂದಿಂಗ್ ಆ್ಯಂಡ್ ಹಾರ್ಟ್ ಟಚಿಂಗ್. ಅದು ಅವ್ರ ಬಾಯಲ್ಲಿ ಕೇಳಬೇಕು ಅಂದರೆ ನಾನು ನಿಜವಾಗಿಯೂ ತುಂಬಾ ಅದೃಷ್ಟವಂತೆ. ಈ ಹಾಡಿಂದನೇ ನಾವು ಕಾಂಪರ್ ಆದ್ವಿ ಅಂತಲೇ ಹೇಳ್ಬೋದು. ನನ್ನ ಕಾಂಪ್ರಮೈಸ್ ಮಾಡಬೇಕು ಅಂತಲೇ ಈ ಸಾಂಗ್ನ ನನಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಸೊ ಬನ್ನಿ, ನಿಮಗೂ ಕೇಳಿಸ್ತೀನಿ ಹೇಗಿದೆ ಸಾಂಗ್ ಅಂತ ನೀವು ಕಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ಇರುವೆ ಸರಿಯುವ ಸದ್ದು, ಮಗ್ಗು ಬಿರಿಯುವ ಸದ್ದು, ಮಂಜು ಇಳಿಯುವ ಸದ್ದು ಕೇಳಬಲ್ಲ. ಇರುವೆ ಸರಿಯುವ ಸದ್ದು, ಮಗ್ಗು ಬಿರಿಯುವ ಸದ್ದು, ಮಂಜು ಇಳಿಯುವ ಸದ್ದು ಕೇಳಬಲ್ಲ. ನನ್ನ ಅಳಲನು ಏಕೆ ಕೇಳಲಲ್ಲ, ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ಶರದಿ ಬತ್ತಿಸಬಲ್ಲ, ಗಿರಿಯು ಎತ್ತಲು ಬಲ್ಲ, ಗಾಳಿ ಉಸಿರನ್ನ ಕಟ್ಟಿ ನಿಲ್ಲಿಸಬಲ್ಲ. ಗಿರಿಯು ಎತ್ತಲು ಬಲ್ಲ, ಶರದಿ ಬತ್ತಿಸಬಲ್ಲ, ಗಾಳಿ ಉಸಿರನ್ನ ಕಟ್ಟಿ ನಿಲ್ಲಿಸಬಲ್ಲ. ನನ್ನ ಮರೆಯನು ಏಕೆ ಕೇಳಲಲ್ಲ, ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ನೀರು ಮುಗಿಲಾದವನು, ಮುಗಿಲು ಮಳೆಯಾದವನು, ಮಳೆ ಬಿದ್ದು ತೆನೆಯದ್ದು ತೂಗುವವನು. ನೀರು ಮುಗಿಲಾದವನು, ಮುಗಿಲು ಮಳೆಯಾದವನು, ಮಳೆ ಬಿದ್ದು ತೆನೆಯದ್ದು ತೂಗುವವನು. ನನ್ನ ಅಳಲನು ಏಕೆ ಕೇಳದವನು, ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ನನ್ನ ಇನಿಯ ನೆಲೆಯ ಬಲ್ಲೆಯೇನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ.